ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಿಗೆ ಕೇಳಬೇಕು. ಮಾನ್ಯ ಅಧ್ಯಕ್ಷ, ಉತ್ತರವನ್ನು ಒದಗಿಸಲಾಗಿದೆ. ಸರ್, ಉತ್ತರವನ್ನು ಕೊಟ್ಟಿದ್ದಾರೆ. 1994-95 ನಂತರ ಪ್ರಾರಂಭವಾದ ಅನುದಾನ ರಹಿತ ಶಾಲಾ ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸಲು ಬಾಕಿ ಇರುವ ಶಿಕ್ಷಣ ಸಂಸ್ಥೆಗಳೆಷ್ಟು, ಈ ಸಂಸ್ಥೆಗಳ ಅನುದಾನಕ್ಕೆ ಒಳಪಡಿಸಲು ಸರ್ಕಾರ ಯಾವ ಕ್ರಮ ತೆಗೆದುಕೊಂಡಿದೆ ಅಂತ ಕೇಳಿದ್ದೀನಿ. ಅದಕ್ಕೆ ಉತ್ತರವನ್ನು ಸುದೀರ್ಘವಾಗಿ ಕೊಟ್ಟಿದ್ದಾರೆ. ಮಾನ್ಯ ಶಿಕ್ಷಣ ಸಚಿವರು ಹೊಸದಾಗಿ ಕೆಪಿಎಸ್ಸಿ ಶಾಲೆಗಳನ್ನು ತೆಗೆಯೋದ್ರ ಮೂಲಕ ರಾಜ್ಯಕ್ಕೆ ಒಂದು ಹೊಸತನವನ್ನು ತೆಗೆಯುತ್ತಾರೆ. ನಾವೆಲ್ಲ ಉತ್ತರ ಕರ್ನಾಟಕದವರು ಹಿಂದೆ ಸ್ವಾಮಿಗಳು ಮತ್ತೆಲ್ಲರೂ ಕೂಡಿ ಶಿಕ್ಷಣ ಸಂಸ್ಥೆಯನ್ನು ತೆಗೆದಕ್ಕೆ ನಾವೆಲ್ಲ ಕಲ್ತು ಇವತ್ತು ಬಂದು ಇಲ್ಲಿ ಎಂಎಲ್ಎಗಳಾಗಿವೆ. ಅದೇ ರೀತಿಯಾಗಿ ಬಿಎಲ್ಡಿ ಸಂಸ್ಥೆ ಇರ್ಬೋದು, ಕೆಎಲ್ ಇರ್ಬೋದು, ಅಂತ ದೊಡ್ಡ ದೊಡ್ಡ ಸಂಸ್ಥೆಗಳ ಜೊತೆ ಸಣ್ಣ ಸಣ್ಣ ಸಂಘ ಸಂಸ್ಥೆಗಳು ಕೂಡ ಶಿಕ್ಷಣ ಸಂಸ್ಥೆಯನ್ನು ತೆಗೆದ್ರು. ಇವತ್ತು ಅವಕ್ಕೆ ಯಾವಾಗ ಶಿಕ್ಷಕರ ಹುದ್ದೆ ಖಾಲಿ ಆಗ್ತದ, ಅದೇ ಮುಗಿದ ತಕ್ಷಣ ಈಗೇನು ಸರ್ಕಾರ ತುಂಬಬೇಕಂತ ಮಾಡ್ತೇವಲ್ಲ, ಈಗ ಮಾನ್ಯ ಸಚಿವರಿಗಾಗಲೇ 6,000 ಹುದ್ದೆಯನ್ನ ತುಂಬಲಿಕ್ಕೆ ಅನುಮತಿ ಕೊಡ್ತೀವಿ ಅಂತ ಉತ್ತರದಲ್ಲಿ ಹೇಳಾರ. ಅದೇ ರೀತಿಯಾಗಿ ಸರ್ಕಾರದ್ದು 10,000 ತುಂಬ್ತೀವಿ ಅಂತ ಹೇಳಾರ. ನಾ ಹೇಳ್ತೀನಿ ಸರ್, ಕಾಲಮಿತಿಯಲ್ಲಿ ಆಗಬೇಕಿದು. ಯಾಕಂದ್ರೆ ಒಬ್ಬ ಟೀಚರ್ ಇದ್ರೆ ಬಹಳ ತೊಂದರೆ ಆಗತಿ. ಅದಕ್ಕೆ ಕಾಲಮಿತಿಯಲ್ಲಿ ನೇಮಕ ಮಾಡಿ ಅದನ್ನ ಯಾವಾಗ ಮುಗಿಸ್ತಾರ ಅನ್ನುವಂತ ಸ್ಪಷ್ಟ ಉತ್ತರ. ಆಮೇಲೆ 2020ವರೆಗೆ ಅಂದ್ರೆ ಸರ್, 2025ವರೆಗೆ ಆನ್ಲೈನ್ ಮೂಲಕ ತುಂಬ್ತೀವಿ ಅಂತೀರಿ. ಈ ಪ್ರಕ್ರಿಯೆಯನ್ನು ಬಹಳ ಶೀಘ್ರವಾಗಿ ಮಾಡಬೇಕು. ಹೈಸ್ಕೂಲು ಮತ್ತು PU ಕಾಲೇಜ್ ಟೀಚರ್ಸ್ ಇಲ್ಲದಕ್ಕೆ ಏಡೆಡ್ ಶಾಲೆಗಳು ಕೂಡ ತೊಂದರೆ ಆಗ್ತದೆ. ಅದಕ್ಕೆ ಹುದ್ದೆ ಯಾವಾಗ ಖಾಲಿ ಆಗೈತಿ, ಈಗ ಹೆಂಗ್ ಸರ್ಕಾರ ತುಂಬ್ತೇವೆ ಅದೇ ಮಾದರಿಯಲ್ಲಿ ಖಾಸಗಿ ಅನುದಾನಿತ ರೈತ ಏಡೆಡ್ ಸಂಸ್ಥೆಗಳಲ್ಲಿ ಕೂಡ ತುಂಬತಕ್ಕಂಥ ಪ್ರಯತ್ನವನ್ನ ತಾವು ಮಾಡಬೇಕನ್ನುವಂತ ಮಾತನ್ನು ಹೇಳಿ, ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ನೀವು ಏನು ಹೊಸ ಸುಧಾರಣೆ ತರಕತ್ತೀರಿ, ತಮಗೆ ಅಭಿನಂದನೆ ಹೇಳ್ತೇನೆ. ಅದಕ್ಕೂ ಕೂಡ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಕೂಡ ವಿಶೇಷ ಕಾಳಜಿಯನ್ನು ವಹಿಸಬೇಕಂತ ಆ ಭಾಗದ ಶಿಕ್ಷಣ ಸಂಸ್ಥೆಗಳ ಪರವಾಗಿ ಮನವಿಯನ್ನ ಮಾಡ್ತೇವೆ. ಮಾನ್ಯ ಅಧ್ಯಕ್ಷ, ಏನ್ ಕೋಲ್ ರೆಡ್ಡಿ ಅವರು ಕೇಳ್ತಾ ಇದ್ದಾರೆ ಕಾಲಮಿತಿಯಲ್ಲಿ ಮಾಡಬೇಕು ಅಂತ ಹೇಳಿ. ಈಗಾಗಲೇ ನಾವು ಪ್ರಕ್ರಿಯೆಯನ್ನ ಶುರು ಮಾಡ್ಕೊಂಡಿದೀವಿ. ನಾನು ಸಭೆಗೂ ಕೂಡ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. 2016ರಿಂದ 20ವರೆಗೂ, 16ರಿಂದ 25ವರೆಗೂ ಅಲ್ಲ, 16ರಿಂದ 20ವರೆಗೂ ನಾವು ಈಗಾಗಲೇ ಕಾಲ್ ಫಾರ್ಮ್ ಮಾಡಿದೀವಿ. ಅದನ್ನ ಪ್ರಕ್ರಿಯೆಯನ್ನು ನಾವು ಶುರು ಮಾಡಿದೀವಿ. ಆದ್ರೆ ಈ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಶುರು ಆಗಷ್ಟಕ್ಕೆ ಜೂನ್ 1ನೇ ತಾರೀಕು ಒಳಗೆ ಶಿಕ್ಷಕರು ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಸರ್ಕಾರಿ ಶಾಲೆಯಲ್ಲೂ ಕೂಡ ನಾವು ಮಾಡ್ತೀವಿ. 10,000 ಚಿಲ್ಡ್ರೆ ನಾವೇನ್ ಕಾಲ್ ಫಾರ್ ಮಾಡಿದೀವಿ, ಅದು TETನೂ ಕೂಡ ನಡೆದೋಗಿದೆ. ಮತ್ತೆ ಅನುದಾನಿತ ಶಾಲೆಯಲ್ಲೂ ಕೂಡ 2020ವರೆಗೂ, ಯಾಕೆಂದ್ರೆ 10 ವರ್ಷ ಆಗುತ್ತೆ. ಈಗ ಫಸ್ಟ್ ಕಂತಲ್ಲಿ 5 ವರ್ಷ ನಾವು ತಗೋತಾ ಇದೀವಿ. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನ ಮಾಡಿದ್ದೀನಿ. ಯಾಕೆಂದ್ರೆ ಹೋದ್ ಬಜೆಟ್ ಅಲ್ಲೇ ನಾವು ಅನೌನ್ಸ್ ಮಾಡಿದ್ವಿ. ಈ ರಿಸರ್ವೇಶನ್ ಎಲ್ಲ ಇರೋದ್ರಿಂದ ಸ್ವಲ್ಪ ಎಳಿತು. ಆದ್ರೂ ಕೂಡ ನಾನು ವಿಶ್ವಾಸ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ, ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗೆ ಅದನ್ನು ತುಂಬತಕ್ಕಂಥ ವ್ಯವಸ್ಥೆಯನ್ನ ನಾನು ಮಾಡ್ಲಿಕ್ಕೆ ನಾನು 100% ವಿಶ್ವಾಸವನ್ನು ಕೂಡ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಒಂದು ಈಗ ನೋಡಿ, ಹಳೇದು 2016 ಮಟ್ಟ 1,017 ಹುದ್ದೆಗಳು ಖಾಲಿ ಅದಾವ ಸರ್. ಅವನ್ನು ಕೂಡ ಶೀಘ್ರತೆಯಲ್ಲಿ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವಿ ಮಾಡ್ತೀವಿ, ಈ ಶಿಕ್ಷಣ ಸಂಸ್ಥೆಗಳಲ್ಲಿ ನೇಮಕಾತಿ ಮಾಡಲಿಕ್ಕೆ ನೀವು ಸರ್ಕಾರಕ್ಕೆ ಹೆಂಗೆ ಸ್ಪೀಡ್ ಅಪ್ ಮಾಡ್ತಿಲ್ಲ, ಸೇಮ್ ಮಾನದಂಡದಲ್ಲಿ ಮಾಡಿ. ಅಲ್ಲಿ ಕೂಡ ವಿದ್ಯಾರ್ಥಿಗಳ, ಇಲ್ಲಿ ಕೂಡ ವಿದ್ಯಾರ್ಥಿಗಳು, ಆ ವಿದ್ಯಾರ್ಥಿಗಳು ತೊಂದರೆ ಆಗದ ರೀತಿಯಲ್ಲಿ ತಾವು ಕ್ರಮ ತಗೋಬೇಕಂತ ವಿನಂತಿ ಮಾಡ್ತೇನೆ. ಮತ್ತೆ ನಿಮ್ ಕಳಕಳಿಗೆ ನಾನು ಮೆಚ್ಚುಗೆಯನ್ನು ಕೂಡ ಹೇಳ್ತೇನೆ. ಅಧ್ಯಕ್ಷರೇ, ಅವ್ರು ಕೇಳ್ತಾ ಇರೋದು 2016 ಒಳಗೆ 1,000 ಚಿಲ್ಡ್ರೆ ಇದು ತಗೊಂಡಿಲ್ಲ. ಅದು ಏನಾಗ್ತದೆ, ಈ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್, ಸಾರಿ ಅನುದಾನಿತ ಇನ್ಸ್ಟಿಟ್ಯೂಷನ್ಸ್ ಅವರಿಗೆಲ್ಲ ನಾವು ಪರ್ಮಿಷನ್ ಕೊಟ್ಟಿರ್ತೀವಿ. ಅವ್ರೇನೋ ಸ್ವಲ್ಪ ಇಂಟರ್ನಲ್ ಏನ್ ತೊಂದರೆ ಆಗುತ್ತೋ ಕೆಲಸಕ್ಕೆ ರಿಕ್ರೂಟ್ಮೆಂಟ್ ಮಾಡಿಲ್ಲ. ನಾವು ಅಧಿಕಾರಿಗಳಿಗೂ ಕೂಡ ಮೊನ್ನೆ ಮೀಟಿಂಗ್ ಅಲ್ಲಿ ನಾವು ಹೇಳಿದೀವಿ. ಯಾವ್ದಾದ್ರು ಹೋದ್ಸತಿನೂ ಕೂಡ ಸಭೆಯಲ್ಲೂ ಕೂಡ ನನಗೆ ಪ್ರಶ್ನೆ ಏನ್ ಬಂದಿತ್ತು, 2007-17 ಏನೋ ಖಾಲಿ ಇದೆ, 2017 ಏನೋ, ಅದನ್ನು ಕೂಡ ಈ ಏನು ನಾವು 6,000 ತುಂಬ್ತಾ ಇದೀವಿ 2020ವರೆಗೂ, ಅದ್ರ ಜೊತೆನೆ ಇದನ್ನು ಕಡ್ಡಾಯವಾಗಿ ಕಾಲಮಿತಿಯಲ್ಲಿ ತುಂಬತಕ್ಕಂಥ ವ್ಯವಸ್ಥೆಯನ್ನ 100ಕ್ಕೆ 100 ನಾವು ಮಾಡ್ತಕ್ಕಂಥ ವಿಶ್ವಾಸನ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ.